ಇದು ಪ್ರೇಮ ಕಾವ್ಯ ಸೀರಿಯಲ್ ಪಾರ್ಟ್ 3. ಅಮ್ಮ, ನಾನು ನೋಡಿದ್ದೀನಮ್ಮ ಅಪ್ಪನ, ನಾನು ಅವ್ರ ಜೊತೆ ಮಾತಾಡಿದ್ದೀನಮ್ಮ, ನಾನು ಅವ್ರನ್ನ ತಪ್ಕೊಂಡಿದ್ದೀನಿ ಕಣಮ್ಮ ಅಂತೆಲ್ಲ ಹೇಳಿ ಅಳ್ತಾ ಇರ್ತಾನೆ ಅವ್ರ ಅಮ್ಮನ ಮುಂದೆ. ಅವರಮ್ಮನ, ಅಯ್ಯೋ ಭಗವಂತ, ಇದೇನೋ ಹೇಳ್ತಾ ಇದೆಯಾ ಮಾದೇವ, ನೀನು ಹೇಳ್ತಾ ಇರೋದೆಲ್ಲ ನಿಜಾನಾ ಅಂತ. ನಾನು ನಿಜ ಕಣಮ್ಮ ಹೇಳ್ತಾ ಇರೋದು. ಅಪ್ಪ ಸತ್ತೋಗೋರ ಅಂದ್ಕೊಂಡಿದ್ದೆ, ಅವ್ರು ಸತ್ತಿಲ್ಲ, ಬದುಕಿದಾರೆ ಕಣ, ಬೆಂಗಳೂರಲ್ಲಿದ್ದಾರೆ ಕಣವ ಅಂತೆಲ್ಲ ಹೇಳ್ತಾ ಇರ್ತಾರೆ. ಕಲ್ಯಾಣಿ ಅವರು ಕೂಡ ಫೋಟೋ ತಗೊಂಡು ತಪ್ಕೊಂಡಾಗ ಆವಾಗ ಪ್ರೇಮ ಸಮಾಧಾನ ಮಾಡ್ತಾರೆ. ಪ್ರೇಮ ಸಮಾಧಾನ ಮಾಡಿ, ಮಾದೇವು, ಪ್ರೇಮ ನಿಜಾನಾ, ನೀವೆಲ್ಲ ನೋಡಿ ಇವ್ರನ್ನೇನಾ ಅಂತೆಲ್ಲ ಕೇಳ್ತಾ, ಹ್ಞೂ ಕಣಮ್ಮ ಅಂತೆಲ್ಲ ಹೇಳಿದೆ. ಅಯ್ಯೋ ದೇವ್ರೇ, ನನಗೆ ನಂಬಕ್ಕೆ ಆಗ್ತಾ ಇಲ್ವಲ್ಲ ಅಂತೆಲ್ಲ. ಅಷ್ಟೇ ಅಲ್ಲ ಕಣಮ್ಮ, ಅವತ್ತು ದೇವಸ್ಥಾನದಲ್ಲಿ ನಿನ್ನ ನೋಡೋಕ್ಕೆ ನಾನು ಬಂದಿದ್ನಲ್ಲ, ಅವತ್ತು ನಿನ್ನ ಕೊಡೋಕ್ಕೆ ಒಂದು ಸೀರೆ ತೊಗೊಂಬಂದೆ, ನಿನಗೆ ಇಷ್ಟ ಅಂತ, ನೀಲಿ ಬಣ್ಣದ್ದು ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊಂತ, ಅದು ನಿನಗೆ ಇಷ್ಟನೂ ಆಯಿತು ಅಲ್ವಾ ಆ ಸೀರೆ ಅಂತೆಲ್ಲ ಹೇಳ್ದೆ. ಹ್ಞೂ ಅಂತಾರೆ. ಆ ಸೀರೆನ ಅಪ್ಪಾಜಿನೇ ಕಣವ, ಆ ಸೀರೆನ ಆಯ್ಕೆ ಮಾಡಿದ್ದು ನಾನಲ್ಲ ಕಣಮ್ಮ, ಈ ಬಣ್ಣದ ಸೀರೆ ನಿಮ್ಮಮ್ಮಂಗೆ ಇಷ್ಟ ಆಗ್ಬೋದು ಅಂತ ಅದನ್ನು ಆರಿಸಿ ಕೊಟ್ಟಿದ್ದು ಅಪ್ಪಾಜಿನೇ ಕಣಮ್ಮ ಅಂತೆಲ್ಲ ಹೇಳ್ದೆ. ಆವಾಗ ಕಲ್ಯಾಣಿಯವ್ರಿಗೆ ತುಂಬ ಅಂದರೆ ತುಂಬಾ ಶಾಕ್ ಆಗುತ್ತೆ. ಮಾದೇವ ಅಳ್ತಾನೆ ಇರ್ತಾನೆ. ರಾಮ್ ಸುಮ್ಮನೆ ಇರ್ತಾನೆ, ಏನೇ ಮಾತಾಡಲ್ಲ. ಅವ್ರು ಬೋನ್ ಅಂದ್ಕೊಂಡಿದ್ರು ಕಣಮ್ಮ, ಅವ್ರ ಕುಟುಂಬದವ್ರನ್ನ ಸೇರೋಕ್ಕೆ ಏಟು ಒದ್ದಾಡ್ತಿದ್ರು ಅಂತ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ ಅಂತೆಲ್ಲ ಹೇಳ್ತಾನೆ. ಅವ್ರಿಗೆ ಯಾವುದೋ ಒಂದು ಹೆಂಗ್ಸೆ ಅನ್ಯಾಯ ಆಗಿದೆ ಕಣಮ್ಮ, ನಮ್ಮಪ್ಪ ತಪ್ಪು ಮಾಡಿಲ್ಲ ಕಣಮ್ಮ ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಇನ್ನು ದಾಮಿನಿ ವಿಷಯ ಹೊರಗೆ ಬರಲ್ಲ. ದಾಮಿನಿ ವಿಚಾರ ಇನ್ನೂ ಹೊರಗೆ ಬಂದಿರಲ್ಲ. ಅಳ್ತಾ ಇರ್ತಾರೆ ಕಲ್ಯಾಣಿಯವರು. ಮಾದೇವ, ಐ ಹ್ಯಾವ್ ಟು ಸಿ ಹಿಮ್, ನಾನು ಇವನು ನೋಡಲೇಬೇಕು, ಎಲ್ಲೋ ಇದ್ದಾರೆ ನಿಮ್ಮ ಅಪ್ಪ ಅಂತೆಲ್ಲ ಹೇಳಿದಾಗ, ಅಯ್ಯೋ ದೇವರೇ, ಇದೆಂಥ ಪರೀಕ್ಷೆ ಕಣಪ್ಪ ನಮಗೆ. ಅಮ್ಮ, ನಾನು ಇಲ್ಲಿಗೆ ತನಕ ನನ್ನ ಜೊತೆ ಇದ್ದಕ್ಕಿದ್ದ ನಿನಗೆ ಹುಷಾರಿಲ್ಲ, ನಂಗೆ ಫೋನ್ ಬಂತಾ, ನಾನು ನಿನ್ನ ನೋಡಬೇಕಂತ ಓಡಾಡಿ ಬಂದೆ. ಇಲ್ಲಿ ಬಂದಾಗಿದ್ದ ಅವ್ರು ಫೋನ್ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ, ಅವ್ರ ಫೋನ್ ಸ್ವಿಚ್ ಆಫ್ ಬಂದಿದೆ ಕಣಮ್ಮ ಅಂತೇಳಿ. ಮಾದೇವ, ಏನೋ ಹೇಳ್ತಾ ಇದೆಯಾ ನೀನು ಆದರೆ ನಿಮ್ಮಪ್ಪ ನಮ್ಮಿಂದ ದೂರ ಹೋಗ್ಬಿಟ್ರ ಅಂತೆಲ್ಲ. ಅಯ್ಯೋ ಭಗವಂತ ಅಂತೆಲ್ಲ ಹೇಳಿ, ನನಗೆ ನನ್ನ ಗಂಡನ ಜೊತೆ ಬದುಕೋ ಯೋಗ್ಯನೇ ಇಲ್ವಲ್ಲ ಅಂತೆಲ್ಲ ಹೇಳಿ ಅಳ್ತಾರೆ. ಯಾಕೆ ನನಗೆ ಇಷ್ಟು ಥರ ಶಿಕ್ಷೆ ಕೊಡ್ತಿದ್ಯಾ ಅಂತೆಲ್ಲ ಹೇಳಿದ್ವಿ. ಅಳ್ಬೇಡ ಕಣವ, ಎಲ್ಲೋಡವ ಅಳ್ಬೇಡ ಕಣವ, ಅಳ್ಬೇಡು, ನಾನು ಈಗಲೇ ಬೆಂಗಳೂರಿಗೆ ಹೋಗ್ತೇನೆ, ಅಪ್ಪ ಎಲ್ಲೇ ಇದ್ದರೂ ಹುಡ್ಕೊಂಡು ನಿನ್ನ ಮುಂದೆ ಕರ್ಕೊಂಬಂದು ನಿಲ್ಲಿಸ್ತೀನಿ ಅಂತೆಲ್ಲ ಹೇಳುವ. ಅಳ್ಬೇಡ ಕಣಮ್ಮ, ನಾನು ಈಗಲೇ ಹೋಗ್ತೇನೆ. ಪ್ರೇಮ ಅದ್ರ ಅವಶ್ಯಕತೆ ಇಲ್ಲ ಮಾದೇವ ಅವರೇ ಅಂತೆಲ್ಲ ಹೇಳ್ತಾಳೆ. ಯಾಕಂದರೆ ಮಾವ ಇದೇ ಮನೇಲಿದ್ದಾರ ಅಂದಾಗ ಎಲ್ಲರೂ ತುಂಬ ಶಾಕ್ ಆಗಿಬಿಡ್ತಾರೆ. ಯಾಕಂದರೆ ಪ್ರೇಮಗೆ ಅಷ್ಟೇ ಗೊತ್ತು ಅವ್ರು ಅಲ್ಲಿ ಇರೋದು, ಇನ್ಯಾರಿಗೂ ಗೊತ್ತಿರಲ್ಲ ಮನೆ. ಆವಾಗ ಪ್ರೇಮ ಅಂತೆಲ್ಲ, ಪ್ರೇಮ ಏನಮ್ಮ ಹೇಳ್ತಾ ಇದೆಯಾ ನೀನು ಅಂತೆಲ್ಲ ಕೇಳಿದಾಗ, ನಿಜವಾಗ್ಲೂ ಇವರು ಇದೇ ಮನೇಲಿ ಇದ್ದಾರ ಅಂತ. ಹೌದತ್ತೆ, ಅವ್ರನ್ನ ಕರ್ಕೊಂಬಂದು ನಮ್ಮ ರೂಮಲ್ಲೇ ಇರಿಸಿದ್ದೀನಿ, ಬನ್ನಿ ನನ್ನ ಜೊತೆ ಅಂತೆಲ್ಲ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾಳೆ. ಎಲ್ಲರೂ ಖುಷಿ ಆಗಿಬಿಡ್ತಾರೆ, ಖುಷಿಯಿಂದ ಹೋಗ್ತಾರೆ ಎಲ್ಲರೂ ನೋಡೋಣ ಅಂತ. ಮಾವ ಅಂತೆಲ್ಲ ಹೇಳ್ತಾ ಇದ್ರು. ಮಾವ, ಆಚೆ ಬನ್ನಿ ಮಾವ, ನಿಮ್ಮ ಕುಟುಂಬದ ಜೊತೆ ಸೇರೋ ಸಮಯ ಬಂದುಬಿಟ್ಟಿದೆ, ಆಚೆ ಬನ್ನಿ ಅಂತೆಲ್ಲ ಹೇಳಿದಾಗ, ಈ ಟೈಮಿಗೆ ಪಂಚಮಿ ಮತ್ತು ಅವರು ಶ್ರೀಧರ ಅವರೆಲ್ಲ ಮಾವ, ಇನ್ನು ಬಚ್ಚಿಟ್ಕೊಳೋ ಅವಶ್ಯಕತೆ ಇಲ್ಲ, ಬನ್ನಿ ಮಾವ ಅಂತೆಲ್ಲ ಹೇಳಿ ಪ್ರೇಮ ನಾಚ್ಕೊತಾ ಇರ್ತಾಳೆ. ಆಮೇಲೆ ಮಾದೇವ ಅಲ್ಲಿ ಒಂದು ಲೆಟ್ರ್ ನೋಡ್ತಾನೆ. ಲೆಟ್ರ್ ಬರೆದಿಟ್ಟಿರೋದು, ರಾಮ್ ಇಲ್ಲೇನೋ ಲೆಟ್ರ್ ಇದೆ ನೋಡ್ಕೊಂಡ್ಲಾ, ಓದು ಅಂತೆಲ್ಲ ಹೇಳಿ ಮಾವ ಅಂತೆಲ್ಲ ಪ್ರೇಮ ಹುಡುಕ್ತಾ ಇದ್ದಾಗ, ಅದೇ ಟೈಮ್ ಪ್ರೇಮ ಇಲ್ಲಿ ಎಲ್ಲ ಒಳಗಡೆ ಎಲ್ಲ ಬಂದು, ಇನ್ನು ಈ ಕಡೆ ಎಲ್ಲ ಬಂದು ವಾಶ್ರೂಮಲ್ಲಿ ಇರ್ತಾರೆ ಅಂತ ನೋಡೋದು. ಆದರೆ ರಾಮ್, ಏನೋ ಲೆಟ್ರ್ ಇದೆ, ಏನು ಯಾವುದೋ ಪತ್ರ ಐತೆ ನೋಡ್ಲಾ ಅಂತೆಲ್ಲ ಹೇಳಿದಾಗ ರಾಮ್ ಆ ಪತ್ರ ಓದ್ತಾನೆ. ಆ ಪತ್ರ ಓದಿದಾಗ ಅದು ಪ್ರೇಮ, ನನ್ನ ಕ್ಷಮಿಸ್ಬಿಡಮ್ಮ ಅಂತೆಲ್ಲ ಹೇಳಿ ಬರ್ತಿರ್ತಾರೆ ಪತ್ರ. ನನ್ನನ್ನು ನನ್ನ ಕುಟುಂಬದ ಜೊತೆ ಸೇರಿಸೋದಕ್ಕೆ ನೀನು ತುಂಬ ಪ್ರಯತ್ನ ಪಟ್ಟು, ಆದರೆ ಮಾದೇವ ನನ್ನ ಒಪ್ಕೊಳ್ತಾನ ಅಂತ ನನಗೆ ಅನ್ನಿಸ್ತಾ ಇಲ್ಲ ಕಣಮ್ಮ ಅಂತೆಲ್ಲ ಹೇಳ್ತಾ ಲೆಟ್ರಲ್ಲಿ ಬರ್ತೀನಿ. ಮಹಾದೇವ ನನ್ನ ಬಗ್ಗೆ ಆಡಿದ ಮಾತನ್ನ ನನ್ನ ಕೈಯಲ್ಲಿ ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ ಕಣಮ್ಮ ಅಂತೆಲ್ಲ ಹೇಳ್ತಾರೆ.
ಅಂದರೆ ಇದು ಅವನ ಕಣ್ಣಲ್ಲಿ ನಾನು ವಂಚಕನಾಗಿ ಇರೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಕಣಮ್ಮ ಅಂತೆಲ್ಲ ಹೇಳಿ ಆ ಒಂದು ಲೆಟ್ರಲ್ಲಿ ಬರೆದಿರ್ತಾರೆ. ಅವನ ಮಾತುಗಳು ಕೇಳಿದ ಮೇಲೆ ನಾನು ಇಲ್ಲೇ ಸತ್ತೋಗಬೇಕು ಅನ್ನಿಸ್ತಾ ಇದೆ ಪ್ರೇಮ ಅಂತೆಲ್ಲ ಹೇಳಿ ಅಳ್ತಾ ಇರ್ತಾರೆ.